ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ನೀವು ಇವತ್ತು ಈ ವಿಡಿಯೋದಲ್ಲಿ ಬೊಮ್ಮನಹಳ್ಳಿ ಡ್ಯಾಮ್ನ ಬ್ಯಾಕ್ ವಾಟರ್ನ ಒಂದು ಸುಂದರವಾದ ವ್ಯೂ ಪಾಯಿಂಟನ್ನು ನೋಡೋರಿದ್ದೀರಿ. ನೋಡಿ, ಇಲ್ಲಿಂದ ನಿಂತ್ಕೊಂಡು ನಾವು ನೋಡಿದರೆ ಮುಂದ್ಗಡೆ ನಮಗೆ ದೂರದಲ್ಲಿ ಬೊಮ್ಮನಹಳ್ಳಿ ಡ್ಯಾಮು ಕಾಣಿಸುತ್ತೆ. ಇದೇ ಆ ಹಿನ್ನೀರಿನ ಪ್ರದೇಶ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ನೀರು ತುಂಬ ತಿಳಿ ನೀಲಿಯಾಗಿ ಕಾಣಿಸುತ್ತೆ. ಹಾಗೆ ದೂರದಲ್ಲಿರೋ ಡ್ಯಾಮು ಕೂಡ ಇಲ್ಲಿಂದ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈ ಪ್ಲೇಸ್ ಒಂದು ನಿರ್ಜನ ಪ್ರದೇಶದಲ್ಲಿದೆ ಮತ್ತು ಇಲ್ಲಿ ಹೋಗಲಿಕ್ಕೂ ಕೂಡ ಯಾವುದೇ ದಾರಿಗಳಿಲ್ಲ. ಅದು ಅಲ್ಲದೆ ಸಂಜೆ ಆಗ್ತಾ ಇದ್ದಂತೆ ಇಲ್ಲಿ ಕಾಡು ಪ್ರಾಣಿಗಳು ನೀರು ಕುಡಿಲಿಕ್ಕೆ ಬಂದೇ ಬರ್ತವೆ. ಕಾಳಿ ಜಲವಿದ್ಯುತ್ ಯೋಜನೆಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಈ ಡ್ಯಾಮನ್ನು ಕಟ್ಟಿದ್ದಾರೆ. ಈ ಬೊಮ್ಮನಹಳ್ಳಿ ಊರಲ್ಲಿ ಡ್ಯಾಮನ್ನು ಕಟ್ಟಿ ಕಾಳಿ ನದಿಯ ನೀರನ್ನು ನಿಲ್ಲಿಸಿ ಅದನ್ನು ಅಂಡರ್ಗ್ರೌಂಡ್ ಟನೆಲ್ನ ಮುಖಾಂತರ ಅಂಬಿಕಾನಗರದ ಪವರ್ ಹೌಸ್ಗೆ ಒಯ್ಯಲಾಗುತ್ತೆ. ಅಲ್ಲಿ ಜಲವಿದ್ಯುತ್ ಯೋಜನೆಗೆ ಬಳಕೆ ಆದಂತಹ ನೀರು ಮುಂದೆ ಹೋಗಿ ಕೊಡಸಳ್ಳಿ ಡ್ಯಾಮನ್ನು ಸೇರುತ್ತೆ. ಹಾಗೆ ಅಲ್ಲಿಂದ ಮತ್ತು ಮುಂದೆ ಹೋಗಿ ಕದ್ರಾ ಡ್ಯಾಮನ್ನು ಸೇರಿ ಆನಂತರ ಹರ್ಕೊಂಡು ಹೋಗಿ ಕಾರವಾರದ ಸದಾಶಿವಗಢದಲ್ಲಿ ಕಾಳಿ ನದಿಯ ನೀರು ಸಮುದ್ರವನ್ನು ಸೇರುತ್ತೆ. ಸೂಪಾ ಡ್ಯಾಮನ್ನು ಸೇರಿ ಈ ಕಾಳಿ ನದಿಗೆ ಒಟ್ಟು 4 ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಯಾವತ್ತಾದರೂ ಜೋರು ಮಳೆಗಾಲದಲ್ಲಿ ಈ ಡ್ಯಾಮ್ ಏನಾದರೂ ತುಂಬ ಹೋದರೆ ಇದರಿಂದ ಎಕ್ಸ್ಟ್ರಾ ನೀರನ್ನು ಹೊರಗಡೆ ಬಿಡಬೇಕು ಅಂತ ಆದರೆ ಆವಾಗ ಭಗವತಿಯಿಂದ ಅಂಬಿಕಾನಗರ ಅಥವಾ ದಾಂಡೇಲಿಗೆ ಹೋಗುವಂಥ ರೋಡು ಕಟ್ಟಾಗಿಬಿಡುತ್ತೆ. ಯಾಕಂದರೆ ಆ ಬ್ರಿಡ್ಜ್ನ ಮೇಲೆ ಈ ನೀರು ಹರಿಯುತ್ತೆ. 1 ಅಥವಾ 2 ದಿವಸ ಇರಬಹುದು ಇದು ದೊಡ್ಡ ದೊಡ್ಡ ಮಳೆಗಾಲದಲ್ಲೆಲ್ಲ. ಆವಾಗ ಏನು ಮಾಡ್ತಾರೆ ಅಂತಂದರೆ ಈ ಡ್ಯಾಮ್ನ ಮೇಲ್ಗಡೆಯಿಂದ ವೆಹಿಕಲ್ಗಳನ್ನು ಓಡಾಡಲಿಕ್ಕೆ ಬಿಡ್ತಾರೆ. ಈ ಡ್ಯಾಮ್ನ ಹಿನ್ನೀರಿಗೆ ಬೇರೆ ಬೇರೆ ಪ್ರದೇಶಗಳಿಂದ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳು ಕೂಡ ಬಂದು ಸೇರ್ತವೆ. ಈ ಡ್ಯಾಮಿನ ಹಿನ್ನೀರಿನ ಪ್ರದೇಶಗಳಲ್ಲೂ ಕೂಡ ಮೊಸಳೆಗಳಿದ್ದಾವೆ. ನಮಗೆ ನೋಡಲಿಕ್ಕೆ ಎಲ್ಲಿ ನೋಡಿದ್ರೂ ಹುಲ್ಲುಗಾವಲು ತುಂಬ ಚೆನ್ನಾಗಿ ಕಂಡರೂ ಕೂಡ ಮಧ್ಯೆ ಮಧ್ಯೆ ಮೊಸಳೆಗಳಿರ್ತವೆ. ಅದು ಅಲ್ಲದೆ ಇಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಮತ್ತು ಸಂಜೆ ಕಡೆ ಟೈಮಲ್ಲಿ ಕಾಡು ಪ್ರಾಣಿಗಳು ಬಂದು ನೀರು ಕುಡಿತಾ ಇರ್ತವೆ. ನೀವು ಸೈಡಲ್ಲಿ ಆನೆಗಳು ಹಾಗೆ ಜಿಂಕೆಗಳು ಎಲ್ಲ ನೀರು ಕುಡಿತಾ ಇರೋದನ್ನು ನೋಡಬಹುದು. ಹಾಗೆ ಆವಾಗ ಇಲ್ಲಿ ಹುಲಿ ಚಿರತೆಗಳು ಕೂಡ ಭೇಟಿ ಕೊಡ್ತಾ ಇರ್ತವೆ. ಇದು ನಿರ್ಜನ ಪ್ರದೇಶ ಆಗಿರೋದ್ರಿಂದ ಏನಾದರೂ ತೊಂದರೆ ಆದರೆ ಇಲ್ಲಿ ಹೆಲ್ಪಿಗೂ ಕೂಡ ಯಾರೂ ಬರೋದಿಲ್ಲ. ಅದಕ್ಕಾಗಿ ಪ್ರಾಣಿಗಳು ಹೆಚ್ಚು ಬರುವಂತಹ ಸಮಯದಲ್ಲಿ ಇಲ್ಲಿ ಯಾರೂ ಕೂಡ ಓಡಾಡಬಾರ್ದು. ಸದ್ಯದಲ್ಲೇ ಈ ವಿಡಿಯೋದ 2ನೇ ಭಾಗ ಕೂಡ ಬರುತ್ತೆ. ಧನ್ಯವಾದಗಳು.